ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಃ ಕ್ಷೀಣಕಲ್ಮಷಾಃ ಛಿನ್ನದ್ವೈಧ ಯತಾತ್ಮಾನಃ ಸರ್ವಭೂತಹಿತೆ ರತಾಃ. ಯಾರು ಎಲ್ಲರ ಕ್ಷೇಮದಲ್ಲಿ ಆಸಕ್ತಿಯನ್ನು ಹೊಂದುತ್ತಾರೋ, ಪಾಪಗಳನ್ನೆಲ್ಲ ಕಳೆದುಕೊಂಡು ಬ್ರಹ್ಮನಲ್ಲಿ, ಪರಬ್ರಹ್ಮನಲ್ಲಿ ಯಾವಾಗಲೂ ತಮ್ಮ ಮನಸ್ಸನ್ನು ನಿಶ್ಚಲವಾಗಿ ಸ್ಥಾಪನೆ ಮಾಡಿಕೊಂಡಿರ್ತಾರೋ ಅಂತಹವರೇ ಬ್ರಾಹ್ಮಿ ಸ್ಥಿತಿಯನ್ನು, ಬ್ರಹ್ಮನ ಲೋಕವನ್ನು ಅಥವಾ ಪರಬ್ರಹ್ಮನ ಲೋಕವನ್ನು ಪಡೆಯೋದು. ಬೇರೆಯವರಿಗೆ ಇದು ಖಂಡಿತವಾಗಲೂ ಸಾಧ್ಯವಿಲ್ಲ. ಯಾವಾಗ ನಾವು ಬರೀ ಈ ಲೋಕದಲ್ಲಿರುವಂತಹ ವಸ್ತುಗಳ ಬಗ್ಗೆನೇ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಕಷ್ಟಪಡ್ತಾ ಇರ್ತೀವೋ, ಆವಾಗ ಬೇರೆಯ ಲೋಕಕ್ಕೆ ಹೋಗುವ ಮಾತೆಲ್ಲಿ? ನಾವು ಈ ಲೋಕಕ್ಕೇನೆ ಪುನಃ ವಾಪಸ್ ಬರ್ತಾನೆ ಇರ್ತೀವಿ. ಭಗವಂತನೇ ನಮಗೆ ಬೇರೆ ಲೋಕಗಳನ್ನು ತೋರಿಸಿದ್ರೂ ಕೂಡ ನಮ್ಮ ಮನಸ್ಸಿನಲ್ಲಿ ಈ ಲೋಕದಲ್ಲಿರುವಂತಹ ವಸ್ತುಗಳ ಬಗ್ಗೆ ಎಷ್ಟು ಆಸಕ್ತಿ ಇರುತ್ತೆ ಅಂತಂದರೆ, ಬೇರೆ ಲೋಕಗಳನ್ನು ನಾವು ಬೇಡ ಅಂತ ಹೇಳಿ ಇಲ್ಲಿಗೆ ವಾಪಸ್ ಬಂದು ಪುನಃ ಅಗಾಧವಾದಂತಹ ಕರ್ಮದಲ್ಲಿ ಬೀಳ್ತಾ ಇರ್ತೇವೆ. ಆದ್ದರಿಂದ ಮೊದಲು ಈ ಲೋಕದಲ್ಲಿರುವ ಎಲ್ಲ ವಸ್ತುಗಳ ಬಗ್ಗೆ ಜಿಗುಪ್ಸೆಯನ್ನು ತಾಳಬೇಕು, ನಿರ್ಲಿಪ್ತತೆಯನ್ನು ಮೊದಲು ತಾಳಬೇಕು. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣ ಶಿಶಿರ ಋತುವು ಫಲ್ಗುಣ ಮಾಸೆ ಶುಕ್ಲ ಪಕ್ಷೆ. ಇಂದು 22ನೇ ತಾರೀಕು ಭಾನುವಾರ, ಪಂಚಮಿ ತಿಥಿ ಹಾಗೂ ಅಶ್ವಿನಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಅಶ್ವಿನಿ ನಕ್ಷತ್ರದಲ್ಲಿ ಅಧಿಪತಿ ಕೇತು ಇರ್ತಾನೆ. ಆದ್ದರಿಂದ ಇವತ್ತು ಎಲ್ಲರಿಗೂ ಕೂಡ ಸ್ವಲ್ಪ ಶಾರ್ಟ್ ಟೆಂಪರ್ ಇರಬಹುದು ಮತ್ತು ಎಲ್ಲ ವಿಷಯಗಳಲ್ಲಿ ಆಸಕ್ತಿ ತಗೊಳ್ಳುವಷ್ಟು ವ್ಯವಧಾನ ಇರೋದಿಲ್ಲ. ಮೇಷರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಹಿಂದಿನ 2-3 ದಿನಗಳಲ್ಲಿದ್ದ ಮನಸ್ಸಿನ ಬೇಸರ ಇವತ್ತು ಮಾಯವಾಗಿ ನಿಮಗೆ ಮಾರ್ಗದರ್ಶನ ಪ್ರಾಪ್ತಿಯಾಗಿದೆ. ವೃಷಭ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಇವತ್ತು ನಿಮ್ಮ ಪರವಾಗಿ ನಡೆಯೋದಿಲ್ಲ. ಮಿಥುನ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ ಮಿತ್ರರಿಂದ ಸಾಧ್ಯ. ಆದ್ದರಿಂದ ಇವತ್ತು ಹೆಚ್ಚು ಗುಂಪುಗಳಲ್ಲಿ ವ್ಯವಹಾರ ಮಾಡಿ ಹೆಚ್ಚು ಜನಗಳ ಜೊತೆ ಮಾತನಾಡೋದು ಒಳ್ಳೆಯದು. ಕರ್ಕ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸು, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಮಿತ್ರರಿಂದ ಮನಸ್ಸಿಗೆ ಸಂತಸ. ಸಿಂಹ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ತೊಂದರೆಗಳೆಲ್ಲ ಇದು ಪರಿಹಾರವಾಗುತ್ತೆ. ಕನ್ಯಾ ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಡಿಪ್ರೆಸಿವ್ ಥಾಟ್ಸ್ ಬರುತ್ತೆ. ಆದ್ದರಿಂದ ಮನಸ್ಸಿಗೆ ನೆಮ್ಮದಿಗೋಸ್ಕರ ಧ್ಯಾನಾದಿಗಳನ್ನು ಮಾಡೋದು ಒಳ್ಳೆಯದು. ತುಲಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಪ್ರೀತಿ ಪಾತ್ರರಿಂದ ಇವತ್ತು ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಅಕ್ಕರೆ ಪ್ರಾಪ್ತಿ. ಆದ್ದರಿಂದ ಇವತ್ತು ಬೇರೆಯವರ ಸಹಕಾರದಿಂದ ಇವತ್ತು ಜಯ ಪ್ರಾಪ್ತಿ. ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಆರೋಗ್ಯದಲ್ಲಿ ಕೂಡ ಸುಧಾರಣೆ ಪ್ರಾಪ್ತಿಯಾಗುತ್ತೆ. ರಿಪುಗಳು ನಾಶವಾಗ್ತಾರೆ. ಧನು ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಆದರೆ ನಿಮ್ಮ ಬುದ್ಧಿಶಕ್ತಿ, ಕ್ರಿಯೇಟಿವಿಟಿ ಇದನ್ನು ಬಳಸಿಕೊಂಡು ನೀವು ಕೆಲಸಗಳನ್ನು ಮಾಡಿದರೆ ಇವತ್ತು ಜಯವನ್ನು ಸಾಧಿಸಬಹುದು. ಮಕ್ಕಳಿಂದ ಪೋಷಕರಿಗೆ ಸ್ವಲ್ಪ ಕಿರಿಕಿರಿ. ಮಕರ ರಾಶಿಯವರಿಗೆ ಆಸ್ತಿಪಾಸ್ತಿ ವಿಚಾರಗಳಲ್ಲಿ, ತಾಯಿ ಆರೋಗ್ಯದಲ್ಲಿ ಇವತ್ತು ಕಷ್ಟವಾಗ್ತಾ ಇದೆ. ಆದ್ದರಿಂದ ಇವತ್ತು ಮುಖ್ಯ ನಿರ್ಧಾರಗಳು ಬೇಡ. ಕುಂಭ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಯಾರ್ಯಾರು ಮೀಡಿಯಾ, ಮಾರ್ಕೆಟಿಂಗ್, ಸೇಲ್ಸ್ ಇತ್ಯಾದಿಗಳಲ್ಲಿ ಇದ್ದೀರಿ, ನಿಮಗೆಲ್ಲರಿಗೂ ಕೂಡ ಇವತ್ತು ಅತ್ಯುತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸು, ಆತ್ಮವಿಶ್ವಾಸ ಜಾಸ್ತಿಯಾಗಿರುತ್ತೆ. ಮೀನ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಕುಟುಂಬದಲ್ಲಿ ನೆಮ್ಮದಿ, ಕುಟುಂಬದಲ್ಲಿ ಇರುವಂತಹ ಸಣ್ಣ ಪುಟ್ಟ ತೊಂದರೆಗಳನ್ನು ನೀವು ಬಗೆಹರಿಸಿಕೊಂಡು ಬಿಟ್ಟರೆ ಅತ್ಯುತ್ತಮವಾದಂತಹ ದಿವಸ. ಇವತ್ತು ನಿಮಗೆ ಧನಾಗಮದ ಸೂಚನೆಗಳು ಕೂಡ ಸಾಧ್ಯ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದು ಒಂದನ್ನು ಕೂಡ ಮಾಡಿದ್ರು ನಮ್ಮ ಜನ್ಮಾಂತರದ ಪಾಪಗಳನ್ನು ಖಂಡಿತವಾಗ್ಲೂ ಕಳ್ಕೋಬಹುದು. ಶುಭಮಸ್ತು. ಶ್ರೀಕೃಷ್ಣ ವಿಜಯ.